ನಾಳೆ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಗರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಸಕೃಚ್ಛ್ರುತಾಂತಶಬ್ದೇನ ಪರಿಚ್ಛೇದಂ ಸ್ಥಳದ್ವಯೇ ವದಂಸ್ತದೈವ ಭೇದಂಚ ಕಥಮೇಕತ್ರ ವಕ್ತಿ ಸಹ. ಶಬ್ದದಲ್ಲಿ ಒಂದು ಬಾರಿ ಶ್ರವಣ ಆದಾಗ ಅದು ಒಂದು ಅರ್ಥವನ್ನು ತಿಳಿಸ್ಕೊಡುತ್ತೆ. ಆ ಶಬ್ದ ಒಂದೇ ಬಾರಿ ಶ್ರವಣ ಮಾಡಿದಾಗ ಏಕಕಾಲದಲ್ಲಿ ಬೇರೆ ಬೇರೆಯಾದ ಅನೇಕ ಅರ್ಥವನ್ನು ತಿಳಿಸ್ಕೊಡೋದಿಲ್ಲ. ಪ್ರಕೃತದಲ್ಲಿ ಅನಂತ ಎಂಬತಕ್ಕಂಥ ಶಬ್ದ, ಅದಕ್ಕೆ ಅರ್ಥ ಏನು ಅಂತ ನಾವು ನೋಡಿದ್ದೇವೆ. ಏನು ಹೇಳಿದ್ರು ಅವರು? ದೇಶತಃ ಕಾಲತಃ ಅಂತರಾಹಿತ್ಯ ಅಂತ ಒಂದರ್ಥ. ಎರಡನೇದು ವಸ್ತುತಃ ಅಂತರಾಹಿತ್ಯ ಅಂತಂದರೆ ವಸ್ತುವಿನಿಂದ ಭೇದ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಅಂತರಾಹಿತ್ಯ, ಅನಂತ ಅನ್ನೋದಕ್ಕೆ ಅಂತ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಅಂತ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ದೇಶತಃ ಅಂತ ಇಲ್ಲ, ಕಾಲತಃ ಅಂತ ಇಲ್ಲ ಅಂತ ಹೇಳಿದಾಗ ಅಂತ ಶಬ್ದಕ್ಕೆ ಕೊನೆ ಇಲ್ಲ ಅಂತ ಅರ್ಥ. ಹಾಗಾದರೆ ಅಂತ ಶಬ್ದಕ್ಕೆ ಒಂದರ್ಥ ಕೊನೆ ಅಂತ ಅರ್ಥ ಆಯಿತು, ಎಂಡ್ ಇಲ್ಲ. ಅದೇ ಅಂತ ಶಬ್ದಕ್ಕೆ ಪುನಃ ವಸ್ತುತಃ ಅನಂತ ಅಂತ ಹೇಳಬೇಕಾದ್ರೆ ಭೇದ ಅಂತ ಅರ್ಥ ಮಾಡ್ತೀರ. ವಸ್ತುತಃ ಅಂತರಾಹಿತ್ಯ ಅಂತ ಹೇಳಬೇಕಾದ್ರೆ ಅದೇ ಅಂತ ಶಬ್ದಕ್ಕೆ ಏನು ಅರ್ಥ ಮಾಡೋದು? ಭೇದ ಅಂತ ಅರ್ಥ ಮಾಡೋದು. ಹಾಗಾದರೆ ಶಬ್ದ ಇದೆಯಲ್ಲ, ಅದಕ್ಕೆ ಒಂದು ಬಾರಿ ಶಬ್ದ ಅದು ಅಂತ ಕೇಳಿದಾಗ ಕೊನೆ ಅಂತ ಅರ್ಥ ಮಾಡಿದ್ದೀರ. ಅದೇ ಶಬ್ದ ಇನ್ನು ಅದೇ ಒಂದು ಬಾರಿ ಕೇಳಿದಾಗ ಅದು ಭೇದ ಅಂತ ಅರ್ಥವನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ದೇಶತಃ ಅನಂತ, ಕಾಲತಃ ಅನಂತ ಅಂತ ಹೇಳಬೇಕಾದ್ರೆ ದೇಶತಃ ಅಂತರಾಹಿತ್ಯ, ಕಾಲತಃ ಅಂತರಾಹಿತ್ಯ ಅಂತ ಹೇಳಿದ್ರಿ. ಆಮೇಲೆ ವಸ್ತುತಃ ಅನಂತ ಹೇಳಬೇಕಾದ್ರೆ ವಸ್ತುತಃ ಅಂತರಾಹಿತ್ಯ ಅಂತಲೇ ಹೇಳಬೇಕು. ಆವಾಗ ದೇಶತಃ ಅಂತರಾಹಿತ್ಯ, ಕಾಲತಃ ಅಂತರಾಹಿತ್ಯ ಅಂತ ಹೇಳಿದಾಗ ಅಂತ ಶಬ್ದಕ್ಕೆ ಕೊನೆ ಅಂತ ಅರ್ಥ ಮಾಡಿಬಿಟ್ಟು, ಅದೇ ವಸ್ತುತಃ ಅಂತರಾಹಿತ್ಯ ಎಂಬಲ್ಲಿ ಅಂತ ಶಬ್ದಕ್ಕೆ ಭೇದರಾಹಿತ್ಯ ಅಂತ ಅರ್ಥ ಮಾಡಬೇಕು. ಭೇದ ಅಂತ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಶಬ್ದ ಒಂದು ಬಾರಿ ಶ್ರವಣ ಆಯಿತು ಅಂತಂದರೆ ಒಂದು ಅರ್ಥವನ್ನು ತಿಳಿಸ್ಕೊಡುತ್ತೆ. ಅದು ಒಂದೊಂದು ಅರ್ಥವನ್ನು ತಿಳಿಸ್ಕೊಡೋದು ಸರಿಯಲ್ಲ. ಸಹ ಅನಂತ ಶಬ್ದವು ಸ್ಥಳದ್ವಯೇ ದೇಶತಃ ಅಂತರಾಹಿತ್ಯ, ಕಾಲತಃ ಅಂತರಾಹಿತ್ಯ
ಎಂಬತಕ್ಕಂತಹ ಈ ಎರಡು ಅರ್ಥವನ್ನು ಹೇಳಬೇಕಾದರೆ ಪರಿಚ್ಛೇದವನ್ನು ವದನ್ ಹೇಳುತ್ತಾ, ಪರಿಮಿತಿಯನ್ನು ಹೇಳುತ್ತಾ, ಸಕೃಚ್ಯುತ ಅಂತಶಬ್ದೇನ ಒಂದೇ ಬಾರಿ ಶ್ರವಣ ಮಾಡಲ್ಪಟ್ಟಂತಹ ಅಂತಶಬ್ದದಿಂದ ತದೈವ ಆಗಲೇನೆ, ಏಕತ್ರ ಅಲ್ಲಿಯೇನೆ, ಭೇದಂಚ ಭೇದ ಎಂಬತಕ್ಕಂಥ ಅರ್ಥವನ್ನು ಕಥಂ ವಕ್ತಿ ಹೇಗೆ ಹೇಳಲಿಕ್ಕೆ ಸಾಧ್ಯ. ಸಹ ಅಂತಂದರೆ ಆ ಅನಂತ ಶಬ್ದವು ಸ್ಥಳದ್ವಯೇ ದೇಶತಃ ಅಂತರಾಹಿತ್ಯ, ಕಾಲತಃ ಅಂತರಾಹಿತ್ಯ ಎಂಬತಕ್ಕಂಥ ಎರಡು ಸ್ಥಳಗಳಲ್ಲಿ ಅಂತ ಎಂಬತಕ್ಕಂಥ ಶಬ್ದ ಅದು ಪರಿಚ್ಛೇದಂ ಪರಿಮಿತಿ ಎಂಬತಕ್ಕಂಥದ್ದನ್ನು ವದನ್ ಹೇಳುತ್ತಾ, ಸಕೃಚ್ಯುತ ಅಂತಶಬ್ದೇನ ಒಂದೇ ಬಾರಿ ಉಚ್ಚರಿಸಲ್ಪಟ್ಟಂತಹ ಅಥವಾ ಶ್ರವಣ ಮಾಡಲ್ಪಟ್ಟಂತಹ ಅಂತಶಬ್ದದಿಂದ ತದೈವ ಆಗಲೇ, ಏಕತ್ರ ಅಲ್ಲಿಯೇ, ಭೇದಂಚ ಭೇದವನ್ನು ಕೂಡ ಕಥಂ ವಕ್ತಿ ಹೇಗೆ ಹೇಳಲಿಕ್ಕೆ ಸಾಧ್ಯ. ದೋಷಾಂತರಮಪಿ ಆಹ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಸ್ಥಳದ್ವಯೇ ಅಂದರೆ ಎರಡು ಸ್ಥಳದಲ್ಲಿ, ಯಾವ ಎರಡು ಸ್ಥಳ? ದೇಶ ಮತ್ತು ಕಾಲ ಎಂಬತಕ್ಕಂತಹ ಎರಡು ಸ್ಥಳಗಳಲ್ಲಿ. ತದೈವ ಅಂದರೆ ಏನರ್ಥ? ಪರಿಚ್ಛೇದ ಕಥನ ಕಾಲೆ, ಪರಿಚ್ಛೇದ ಪರಿಮಿತಿ ಎಂಬತಕ್ಕಂಥ ಅರ್ಥವನ್ನು ಹೇಳಬೇಕಾದ್ರೆ ಭೇದ ಎಂಬುವಂಥ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕತ್ರ ಅಂತಂದರೆ ವಸ್ತುತಃ ಭೇದರಾಹಿತ್ಯ ಕಥನ ಸ್ಥಳೇ ಅಂತ ಒಂದು ಕಡೆಯಲ್ಲಿ ಅಂತಂದರೆ, ಯಾವಾಗ ವಸ್ತುತಃ ಅಂತರಾಹಿತ್ಯ ಅಂತ ನೀವು ಹೇಳ್ತಾ ಇದ್ದೀರೋ ಆವಾಗ ವಸ್ತುತಃ ಭೇದರಾಹಿತ್ಯ ಅಂತ ಹೇಳಬೇಕು. ಆಗ ಆ ಅಂತ ಶಬ್ದಕ್ಕೆ ಭೇದ ಅಂತ ಅರ್ಥ ಮಾಡಬೇಕು, ಅದು ಸಾಧ್ಯ ಇಲ್ಲ. ಸಹ ಅಂದರೆ ಅನಂತ ಶಬ್ದ ಅಂತ. ಕಥಂ ಏಕತ್ರ ವಕ್ತಿ ಸಹ ಅಂತಿದೆ. ಸಹ ಅಂದರೆ ಏನರ್ಥ? ಅದು ಅನಂತ ಶಬ್ದ ಅಂತ ಅರ್ಥ. ಸಕಲ ವಸ್ತುತ್ಮಕತ್ವ ಕಥನ ಸಮಯೇ ಅಂತಶಬ್ದೇನ ಭೇದಸ್ಯೈವ ವಕ್ತವ್ಯತ್ವಾದಿತಿ ಭಾವ ಅಂತ. ಬ್ರಹ್ಮನು ವಸ್ತುತಃ ಅಂತರಹಿತನಾಗಿದ್ದಾನೆ. ಅನಂತ ಅಂದರೆ ಏನರ್ಥ? ಸಕಲ ವಸ್ತುತ್ಮಕ ಅಂತ, ಸಕಲ ವಸ್ತು ಸ್ವರೂಪ. ಹಾಗಾದರೆ ಬ್ರಹ್ಮನು ವಸ್ತುತಃ ಅಂತರಹಿತ. ವಸ್ತುತಃ ಅಂತ ಎಂಬಲ್ಲಿ ಅಂತ ಶಬ್ದಕ್ಕೆ ಏನರ್ಥ? ಭೇದ ಅಂತ ಅರ್ಥ, ಭೇದರಹಿತ. ಹಾಗಾದ್ರೆ ಸಕಲ ವಸ್ತುತ್ಮಕತ್ವ ಎಂಬ ಅರ್ಥವನ್ನು ಹೇಳಬೇಕಾದ್ರೆ ಅಂತ ಶಬ್ದಕ್ಕೆ ಭೇದ ಅಂತ ಅರ್ಥ ಹೇಳಿದಂತೆ ಆಯಿತು. ಹಿಂದೆ ಎರಡು ಬಾರಿ ಅಂತ ಶಬ್ದಕ್ಕೆ ಪರಿಮಿತಿ ಅಂತ ಅರ್ಥ ಹೇಳಿತ್ತು. ಹೀಗೆ ಆ ಅಂತ ಶಬ್ದ ಎರಡು ಕಡೆಯಲ್ಲಿ ಪರಿಮಿತಿ ಅಂತ ಅರ್ಥ ಕೊಡ್ತು, ಇನ್ನೊಂದು ಕಡೆಯಲ್ಲಿ ಭೇದ ಅಂತ ಅರ್ಥ ಕೊಡ್ತಾ ಇದೆ. ಇದು ವಿರುದ್ಧವಾದದ್ದು. ಒಂದೇ ಶಬ್ದ ಅವರ ಅರ್ಥ ಹೇಳಲ್ಲ. ಹೇಗೆ ಹೇಗೆ ಯಾವುದನ್ನು? ಮಿಥ್ಯಾ ಮಿಥ್ಯಾ ಅಂತ ಹೇಳ್ತೀರೋ ಇಲ್ವೋ? ಮಿಥ್ಯಾ ಅಂತ ಹೇಳ್ತೀರೋ ಇಲ್ವೋ ಜಗತ್ತನ್ನ? ಅದೇ ಜಗತ್ತು ಮಿಥ್ಯಾ ಅಂದ್ರೆ ಏನರ್ಥ? ಮಿಥ್ಯಾ ಅಂದ್ರೆ ಇಲ್ಲ ಅಂತ ಅರ್ಥ. ಮತ್ತೆ ಅದನ್ನು ಪ್ರವಾಹತಃ ನಿತ್ಯ ಅಂತ ಹೆಂಗೆ ಹೇಳ್ತೀರಾ? ಪ್ರವಾಹತಃ ಅನಿತ್ಯ ಅಲ್ಲ, ಪ್ರವಾಹತಃ ನಿತ್ಯ ಅಂತ ಹೇಳ್ಬೇಕು. ಅನಿತ್ಯ ಅಂತಂದ್ಮೇಲೆ ಅದನ್ನು ಪ್ರವಾಹತಃ ನಿತ್ಯ ಅಂತ ಹೇಳೋದು. ಯಾವುದು ಅನಿತ್ಯ? ಪ್ರವಾಹತಃ ಅನಿತ್ಯ ಅಂದ್ರೆ ಏನರ್ಥ? ಅನಿತ್ಯವೇ ಸಾಕು, ಪ್ರವಾಹತಃ ಅನಿತ್ಯ ಯಾಕೆ? ಅನಿತ್ಯ ಸಾಕು, ಪುನಃ ಪ್ರವಾಹತಃ ಅನಿತ್ಯ ಯಾಕೆ? ಅನಿತ್ಯ ಅಂದ್ರೇನೆ ಹುಟ್ಟುತ್ತೆ ಸಾಯುತ್ತೆ ಅಂತ. ಹುಟ್ಟುತ್ತೆ ಸಾಯುತ್ತೆ ಅಂತಂದ್ರೆ ಒಂದೇ ಹುಟ್ಟುತ್ತೆ ಸಾಯುತ್ತೆ ಅಂತಾನೆ ಹೇಳ್ದಂತಾಯ್ತು. ಮನುಷ್ಯರೆಲ್ಲರೂ ಕೂಡ ದೇಹತಃ ಅನಿತ್ಯನೇ, ಏನಂದ್ರೆ ಹುಡ್ತಾರೆ ಸಾಯ್ತಾರೆ, ಹುಡ್ತಾರೆ ಸಾಯ್ತಾರೆ, ಹುಡ್ತಾರೆ ಸಾಯ್ತಾರೆ. ಮತ್ತು ಪ್ರವಾಹತಃ ಯಾಕೆ? ಅದೇ ಸಾಕು. ಯಾರು? ಏನು ಹುಟ್ಟು ಸಾವುಗಳು ಎಲ್ಲ ಕಾಲದಲ್ಲಿ ಇರುತ್ತಾ? ಹುಟ್ಟಿರುವ ಕಾಲದಲ್ಲಿ ಸಾವಿರಲ್ಲ, ಸಾರಿರುವ ಕಾಲದಲ್ಲಿ ಹುಟ್ಟಿರಲ್ಲ. ಮತ್ತೆ ಎಲ್ಲ ಕಾಲದಲ್ಲಿ ಎಲ್ಲಿರುತ್ತೆ ಅಲ್ವಾ? ಎಲ್ಲ ಕಾಲದಲ್ಲಿ ಹೇಳಿ. ಸಕಲ ವಸ್ತುತ್ಮಕತ್ವ ಕಥನ ಸಮಯೇ ಅಂತಶಬ್ದೇನ ಭೇದಸ್ಯೈವ ವಕ್ತವ್ಯತ್ವಾದಿತಿ ಭಾವ ಅಂತ. ಯಾವಾಗ ವಸ್ತುತಃ ಅನಂತ ಎಂಬತಕ್ಕಂತಹ ಈ ಅನಂತ ಶಬ್ದದ ಅರ್ಥವನ್ನು ಹೇಳಬೇಕಾದ್ರೆ ವಸ್ತುತಃ ಅನಂತ್ಯವನ್ನು ಹೇಳ್ತಿರೋ ಆವಾಗ ಅಂತ ಶಬ್ದಕ್ಕೆ ಏನು ಅರ್ಥ ಹೇಳಬೇಕು? ಭೇದ ಅಂತಲೇ ಹೇಳಬೇಕು.
ಅದೇ ದೇಶತಃ ಕಾಲತಃ ಅಂತರಾಹಿತ್ಯ ಅಂತ ಅರ್ಥ ಹೇಳಬೇಕಾದ್ರೆ ಅಂಥ ಶಬ್ದಕ್ಕೆ ಏನರ್ಥ ಹೇಳಬೇಕು? ಪರಿಮಿತಿ ಅಂತ ಅರ್ಥ ಹೇಳಬೇಕು. ಒಂದು ಕಡೆಯಲ್ಲಿ ಪರಿಮಿತಿ ಅಂತ ಅರ್ಥ, ಇನ್ನೊಂದು ಕಡೆಯಲ್ಲಿ ಭೇದ ಅಂತ ಅರ್ಥ. ಸಕೃತ್ಶ್ರುತ, ಒಂದು ಬಾರಿ ಹೇಳಲ್ಪಟ್ಟ ಶ್ರವಣ ಮಾಡಲ್ಪಟ್ಟ ಶಬ್ದ ಅದು ಒಂದು ಅರ್ಥವನ್ನು ತಿಳ್ಕೊಡುತ್ತೆ ಹೊರತು ಅನೇಕ ಅರ್ಥವನ್ನು ತಿಳಿಸ್ಕೊಡೋದಿಲ್ಲ. ನಹಿ ದ್ವಿಜಿಹ್ವ ಶಬ್ದೋಸೌ ನಾಪಿ ತ್ರಿಕ್ಷಣವರ್ತಿನಃ ವಿರಮ್ಯ ವ್ಯಾಪೃತಿರ್ಯುಕ್ತ ನಾಪಿ ಸಾ ವಿದುಷಾಂ ಮತ. ಈ ಅನಂತ ಶಬ್ದ ಇದೆಯಲ್ಲ, ಇದಕ್ಕೆ ಎರಡು ನಾಲಿಗೆ ಇಲ್ಲ. ಎರಡು ನಾಲಿಗೆ ಇದ್ದಿದ್ರೆ ಅವಾಗ ಏನು ಮಾಡ್ಬೋದಾಗಿತ್ತು? ಎರಡು ಅರ್ಥವನ್ನು ಹೇಳ್ಬೋದಾಗಿತ್ತು. ಅನಂತ ಅನ್ನತಕ್ಕಂಥ ಶಬ್ದದಲ್ಲಿ ಅಂತ ಸೇರಿಕೊಂಡಿದೆ. ಅಂತ ಎಂಬತಕ್ಕಂಥ ಶಬ್ದಕ್ಕೆ ಒಂದು ಪರಿಮಿತಿ ಅಂತ ಅರ್ಥ, ಇನ್ನೊಂದು ಭೇದ ಅಂತ ಅರ್ಥ ಹೇಳ್ಬೋದಾಗಿತ್ತು. ಯಾವಾಗ? ಎರಡು ನಾಲಿಗೆ ಇದ್ದಿದ್ರೆ. ಎರಡು ನಾಲಿಗೆ ಇದೆ ಅಂತಾದರೆ ನಾವು ಹೇಳ್ತೇವಲ್ಲ, ಅವನಿಗೆ ಎರಡು ನಾಲಿಗೆ ಇದೆ, ಏನರ್ಥ? ಇರೋದು ಒಂದೇ ನಾಲಿಗೆ. ಎರಡು ನಾಲಿಗೆ ಅಂದರೆ ಏನರ್ಥ? ಒಂದು ಸುಳ್ಳು ಹೇಳ್ತಾನೆ, ಒಂದು ಸತ್ಯ ಹೇಳ್ತಾನೆ ಅಂತ ಅರ್ಥ ಅಲ್ವಾ? ಆದ್ದರಿಂದ ಹಾಗೆ ಇಲ್ಲೂ ಕೂಡ ವಿರುದ್ಧವಾದನ್ನೆರಡು ಆಯ್ತಾ. ಪರಿಮಿತಿ ಅಂದರೆ ಭೇದ ಅಂತ ಅರ್ಥ ಹೇಳಲಿಕ್ಕಾಗಲ್ಲ, ಭೇದ ಅಂತ ಅರ್ಥ ಹೇಳಿದ್ರೆ ಪರಿಮಿತಿ ಅಂತ ಹೇಳ. ಆದರೆ ಎರಡು ನಾಲಿಗೆ ಇದ್ದರೆ ಅದು ಹೇಳಲಿಕ್ಕೆ ಬರ್ಬೋದು. ಆದರೆ ಈ ಶಬ್ದಕ್ಕೆ ಎರಡು ನಾಲಿಗೆ ಎಂಬತಕ್ಕಂಥದ್ದು ಇಲ್ಲ ಅಂತ. ಅಷ್ಟೇ ಅಲ್ಲ, ಈ ಶಬ್ದ ಇದೆಯಲ್ಲ, ಇದು ಎಷ್ಟು ಕಾಲ ಇರುತ್ತೆ? ಯಾವುದೋ ಒಂದು ಶಬ್ದ ಉಚ್ಚಾರ ಮಾಡ್ತೀರ, ಉಚ್ಚಾರ ಮಾಡಿದಂಥ ಶಬ್ದ ಎಷ್ಟೊತ್ತಿರುತ್ತೆ? ತ್ರಿಕ್ಷಣಾವಸ್ಥಾಯಿ, 3 ಕ್ಷಣ ಇರುತ್ತೆ ಅಂತ ಅರ್ಥ. ಒಂದು ಉಚ್ಚಾರಣ ಕಾಲ, ನೀವು ಆ ಸಂಪರ್ಕ ಆದ ಕಾಲ, ಜ್ಞಾನ ಬಂದ ಕಾಲ, ಅಷ್ಟೇ. ಆಮೇಲೆ ನಾಶ ಆಗೋಯ್ತು. ಹಾಗಾದ್ರೆ 3 ಕ್ಷಣ ಇರುತ್ತದೆ. ಉಚ್ಚಾರಣ ಕಾಲ, ಆಮೇಲೆ ಪ್ರತೀತಿ ಜನಕ ಕಾಲ, ಉತ್ತರ ಕಾಲದಲ್ಲಿ ನಾಶ ಆಗುತ್ತೆ ಅಂತ ಒಟ್ಟು 3 ಕಾಲದಲ್ಲಿ ಇರುತ್ತೆ. 3 ಕ್ಷಣ ಇರುತ್ತೆ ಅಂತ. ಯಾವ ಪದಾರ್ಥ 3 ಕ್ಷಣ ಇರುತ್ತೋ ಅದರಲ್ಲಿ ವಿರಮ್ಯ ವ್ಯಾಪಾರ ಇಲ್ಲ. ವಿರಮ್ಯ ವ್ಯಾಪಾರ ಅಂದ್ರೇನು ಅಂತಂದರೆ, ಒಂದು ಅರ್ಥವನ್ನು ಹೇಳೋದು, ಅದಾದ ಮೇಲೆ ಇನ್ನೊಂದು ಅರ್ಥವನ್ನು ಹೇಳೋದು. ಒಂದು ಅರ್ಥ ಹೇಳೋದು, ಆ ಅರ್ಥಜ್ಞಾನ ಬಂತು ಅಂತಂದಮೇಲೆ ಇನ್ನೊಂದು ಅರ್ಥವನ್ನು ಹೇಳಬೇಕು. ಈಗ ನಾನು ಬರೆದಿದ್ದೇನೆ, ಇಲ್ಲಿ ಏನಂತ ಬರೆದಿರ್ತೇನೆ ಅಂತಂದರೆ ರಾಮ ಅಂತ ಬರೆದಿರ್ತೇನೆ. ರಾಮ ಅನ್ನೋದಕ್ಕೆ ಏನು ಅರ್ಥ ಹೇಳ್ಬೋದು ಅಂತಂದರೆ ಅನೇಕ ಅರ್ಥ ಹೇಳ್ಬೋದು. ರಾಮ ಅಂತಿದೆ. ರಾಮ ಎಂಬತಕ್ಕಂಥ ಪದಕ್ಕೆ ಏನು ಅರ್ಥ ಹೇಳ್ಬೋದು? ಒಂದು ಶ್ರೀರಾಮ ಅಂತ ಹೇಳ್ಬೋದು, ಅಥವಾ ಆರಾಮ ಅಂತಲೂ ಹೇಳ್ಬೋದು. ಆರಾಮ ಅಂದರೆ ಆರಾಮ ಅಲ್ಲ, ಆರಾಮ್ ಅಂತ, ರೆಸ್ಟ್ ಅಂತ ಅರ್ಥ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ನಾನು ನೋಡ್ತಾ ಇದ್ದೇನಲ್ಲ, ನೋಡ್ತಾ ಇರಬೇಕಾದ್ರೆ ರಾಮ ಎಂಬತಕ್ಕಂಥ ಶಬ್ದ ಅದು ಇನ್ನೂ ಇದೆ, ಬರೆದಿದ್ದದು, ಅಳಿಸಿಲ್ಲ. ಆದರೆ ಕೇಳಿದ್ದಿದೆಯಲ್ಲ, ಆ ಕೇಳಿದ್ದವಾಗ ನಮ್ಮ ಕಿವಿಲಿ ಬಿತ್ತು. ಕಿವಿಲಿ ಬಿದ್ದಾಗ ರಾಮ ಅಂತ ಜ್ಞಾನ ಬಂತು. ಆ ರಾಮ ಜ್ಞಾನ ಬಂದಾಗ ಏನು ಅರ್ಥ ತಿಳಿಸ್ಕೊಡುತ್ತೆ? ಅದು ಶ್ರೀರಾಮಚಂದ್ರ ಅಂತ ಅರ್ಥ ತಿಳಿಸ್ಕೊಡುತ್ತೆ. ಇನ್ನೊಂದು ಅರ್ಥ ತಿಳಿಸ್ಕೊಡ್ಬೇಕು ಅಂದರೆ ಅಷ್ಟೊತ್ತಿಗೆ ಇಲ್ವೇ ಇಲ್ಲ. ಅದು ಆ ಶಬ್ದ ಎಂಬತಕ್ಕಂಥದ್ದು 3 ಕ್ಷಣ ಇರೋದು. ಆದ್ದರಿಂದ ಆ ಶಬ್ದ ಎಂಬತಕ್ಕಂಥದ್ದು ಧ್ವನಿ, ಅದು ನಾಶವಾಗಿ ಹೋಗಿರುತ್ತೆ. ಅದರಿಂದಾಗಿ ಅದು ಇನ್ನೊಂದು ಅರ್ಥವನ್ನು ತಿಳಿಸ್ಕೊಡ್ಬೇಕು ಅಂದರೆ ಅದು ಇರಬೇಕು. ಅದಕ್ಕೆ ಹೇಳಿದ್ನಲ್ಲ, ಬರೆದಾಗ ನಮಗೆ ಆ ಶಬ್ದ ರೇಖೆ ಎಂಬತಕ್ಕಂಥದ್ದಿದೆ. ಅದರಿಂದಾಗಿ ಅದು ನಮಗೆ ನೋಡಿದಾಗೆಲ್ಲ ಇರುತ್ತೆ. ಆದ್ದರಿಂದ ನಮಗೆ ಅರ್ಥ ತಿಳಿಸ್ಕೊಡುತ್ತೆ. ಆದರೆ ಉಚ್ಚರಿತವಾದ ಕೇಳಿರುವಂಥ ಶಬ್ದ ಇದೆಯಲ್ಲ, ಅದು 3 ಕ್ಷಣ ಮಾತ್ರ ಇರೋದು. ಅದರಲ್ಲಿ ವಿರಮ್ಯ ಭಾವ, ಅದು ಸ್ಮರಣೆ ಬೇರೆ, ಸ್ಮರಣೆ ಬೇರೆ. ಏಕಕಾಲದಲ್ಲಿ ಶಬ್ದಶ್ರವಣ ಆದ ಕೂಡಲೇ ಅರ್ಥಜ್ಞಾನ ಬರಬೇಕು ಅಂದ್ರೆ ಒಂದು ಅರ್ಥಜ್ಞಾನ ಬರಬೇಕು, ಹೊರತು ಆ ಶಬ್ದ ಏಕಕಾಲದಲ್ಲಿ 2 ಅರ್ಥವನ್ನು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದೇ ಅರ್ಥ ಬಂದಿದ್ದು. ಇನ್ನೊಂದು ಅರ್ಥ ಬರಬೇಕು ಅಂತಂದರೆ ಆ ಶಬ್ದವನ್ನು ಪುನಃ ಮನಸ್ಸಲ್ಲಿ ನೆನಪು ಮಾಡಿಕೊಂಡು ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತೀರ. ಆದರೆ ಕೇಳಿದ ಕೂಡಲೇ ಒಂದೇ ಅರ್ಥ ಬರುತ್ತೆ. ಏಕಕಾಲದಲ್ಲಿ ಆ ಶಬ್ದ ಎಂಬತಕ್ಕಂಥದ್ದು ಮುಖ್ಯವಾದ ಒಂದು ಅರ್ಥವನ್ನು ತಿಳಿಸ್ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದ ಅರ್ಥಗಳು ಅದ. ಈ ರೀತಿಯಲ್ಲಿ ವಿದುಷಾಮತ, ಜ್ಞಾನಿಗಳ ಅಭಿಪ್ರಾಯ, ಕರ್ಣ ಯಾವುದೋ ಅದರಲ್ಲಿ ವಿರಮ್ಯ ವ್ಯಾಪಾರ ಇಲ್ಲ ಅಂತ. ಕರ್ಣ ಅಂದರೆ ಅರ್ಥ ಪ್ರತೀತಿ ಜನಕವಾಗಿರ್ತಕ್ಕಂತಹ ಸಾಧನ ಇದೆಯಲ್ಲ, ಅದು
ನಮಗೆ ಅರ್ಥಜ್ಞಾನ ಬರುತ್ತೆ. ಹೇಗೆ ಬರುತ್ತೆ? ಕೇಳಿದಾಗ ಅದು ಕಾರಣ ಆಯ್ತಾ. ಅದರಿಂದ ಬ್ರಹ್ಮದೇವರಿಗೆ ಇರೋದು ಬರೋದಲ್ಲ ಆಯ್ತಾ. ಒಂದು ಯಾವುದಾದ್ರೂ ಕಾರಣ ಇದ್ದು ಬರ್ತಾ ಇದೆ ಅಂತಾದರೆ ಆವಾಗ ಅದೇನಾಗತ್ತೆ, ಒಂದನ್ನೇ ಅಂತ ಅದು ಒಂದು ಅರ್ಥವನ್ನು ಮಾತ್ರ ತಿಳಿಸ್ಕೊಡೋದು. ನಮಗೆಲ್ಲ ಶಬ್ದ ಕೇಳಿದಾಗ ಅರ್ಥಜ್ಞಾನ ಬರುತ್ತೆ. ಬ್ರಹ್ಮದೇವರಿಗೆ ಶಬ್ದ ಕೇಳದಿದ್ರೂ ಕೂಡ ಅರ್ಥಜ್ಞಾನ ಬರುತ್ತೆ ಅಲ್ವಾ. ಅದರಿಂದ ಅವರಿಗೆ ಅನೇಕ ಅರ್ಥಸ್ಮರಣೆ ಆಗಬಹುದು. ಆದರೆ ಕೇಳಿದಾಗ ಅದು ಶಬ್ದ ಶ್ರವಣದಿಂದ ಜ್ಞಾನ ಬರೋದು. ಹಾಗಾದರೆ ಇಲ್ಲಿ ಕಾರಣ ಯಾವುದು? ಅರ್ಥ ಪ್ರತೀತಿಗೆ. ನಾನು ಮಾತಾಡ್ತಾ ಇದ್ದೇನಲ್ಲ, ಅದು ನಿಮಗೆ ಅರ್ಥಜ್ಞಾನ ಬರಲಿಕ್ಕೆ ಕಾರಣ. ನನ್ನ ಮಾತು ಅರ್ಥ ಪ್ರತೀತಿಗೆ ಕಾರಣ. ಆ ಮಾತು ಎಂಬತಕ್ಕಂಥದ್ದು ಕೇಳಿದಾಗ ಎಷ್ಟು ಅರ್ಥವನ್ನು ತಿಳಿಸ್ಕೊಡುತ್ತೆ? ಒಂದೇ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂಥ. ಆ ಮಾತು ಅದು ಎಷ್ಟು ಕಾಲ ಇರುತ್ತೆ? ನನ್ನ ಬಾಯಿಯಿಂದ ನಿಮ್ಮ ಕಿವಿಗೆ ಬರೋ ಅಷ್ಟು ಬಂತು ಅಂದರೆ ಅಷ್ಟೇ, ಇಲ್ಲ ಆಮೇಲೆ 3 ಕ್ಷಣ ಇರುತ್ತೆ. ಅವುಗಳಲ್ಲಿ ವಿರಮ್ಯ ವ್ಯಾಪಾರ ಇಲ್ಲ. ಒಂದು ಅರ್ಥವನ್ನು ತಿಳಿಸಿ ಇನ್ನೊಂದು ಅರ್ಥವನ್ನು ತಿಳಿಸುವಂತಹ ಸಾಮರ್ಥ್ಯ ವಿರಮ್ಯ ವ್ಯಾಪಾರ ಎಂಬತಕ್ಕಂಥದ್ದು ತ್ರಿಕ್ಷಣದಲ್ಲಿ ಮಾತ್ರ ಇರತಕ್ಕಂತಹ ಸಾಧನವಾದಂತಹ ಇಂದ್ರಿಯಗಳಿಗೆ ಅಥವಾ ಶಬ್ದಗಳಿಗೆ ಇಲ್ಲ. ಅಸೌ ಶಬ್ದ, ಈ ಅನಂತ ಎಂಬತಕ್ಕಂಥ ಶಬ್ದವು ದ್ವಿಜಿಹ್ವ ನಹಿ, 2 ನಾಲಿಗೆ ಉಳ್ಳದ್ದಲ್ಲ. 2 ನಾಲಿಗೆ ಇದ್ದಿದ್ರೆ 2 ಅರ್ಥವನ್ನು ತಿಳಿಸ್ತಾ ಇತ್ತು. ತ್ರಿಕ್ಷಣವರ್ತಿನಃ, 3 ಕ್ಷಣ ಮಾತ್ರ ಇರತಕ್ಕಂತಹ ಶಬ್ದಕ್ಕೆ ವಿರಮ್ಯ ವ್ಯಾಪೃತಿ ಅಪಿ, ನಿಂತು ಕೆಲಸ ಮಾಡುವಿಕೆಯೂ ಕೂಡ ಅರ್ಥಬೋಧಕತ್ವವೂ ಕೂಡ ಯುಕ್ತವಾದದ್ದಲ್ಲ. ವ್ಯಾಪಾರ ಅಂತಂದರೆ ಶಬ್ದಕ್ಕೆ ಅರ್ಥಬೋಧಕತ್ವ, ಅರ್ಥ ಪ್ರತೀತಿ ಜನಕತ್ವ, ಅದು ನಿಂತು ಅರ್ಥವನ್ನು ತಿಳಿಸ್ಕೊಡುತ್ತೆ ಎಂಬತಕ್ಕಂಥದ್ದು ಯುಕ್ತವಾದದ್ದಲ್ಲ. ಇಂದ್ರಿಯಗಳಿಗೆ ಅಥವಾ ಕರ್ಣಕ್ಕೆ ವಿರಮ್ಯ ವ್ಯಾಪಾರವು ವಿದುಷಾಂ ಸಜ್ಜನರಿಗೆ ಮತ ಸಮ್ಮತವಾದದ್ದಲ್ಲ. ಅಸೌ ಶಬ್ದ, ಈ ಅನಂತ ಶಬ್ದವು ದ್ವಿಜಿಹ್ವ ನಹಿ, 2 ನಾಲಿಗೆ ಉಳ್ಳದ್ದಲ್ಲ. ಅದರಿಂದ ಒಂದೇ ಶಬ್ದ 2 ಅರ್ಥವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿಕ್ಷಣವರ್ತಿನಃ, 3 ಕ್ಷಣ ಇರುವಂತಹ ಶಬ್ದಕ್ಕೆ ವಿರಮ್ಯ ವ್ಯಾಪೃತಿ ಅಪಿ, ನಿಂತು ಅರ್ಥ ಪ್ರತೀತಿಯನ್ನು ತಂದು ಕೊಡುವಿಕೆಯೂ ಕೂಡ ಯುಕ್ತವಾದದ್ದಲ್ಲ. ಕರ್ಣವಾದದ್ದಕ್ಕೆ ನಿಂತು ಅರ್ಥವನ್ನು ತಿಳಿಸಿಕೊಡುವಿಕೆಯು ವಿದುಷಾಂ ಜ್ಞಾನಿಗಳಿಗೆ ಮತ ಸಮ್ಮತವಾದದ್ದಲ್ಲ. ಅನಂತ ಅಂತಂದರೆ ದೇಶತಃ, ಅವ್ರು ಹೇಳೋದು 3ನೇ ಅರ್ಥ ಸರಿಯಲ್ಲ ಅಂತ ಹೇಳ್ತಾ ಇದ್ದೇನೆ. 2 ಅರ್ಥ ಸರಿ. ದೇಶತಃ ಅಂತರಹಿತ ಹೌದು, ಕಾಲತಃ ಅಂತರಹಿತ ಹೌದು, ಇದನ್ನೊಪ್ಪೋಣ. 3ನೇದು ಬೇಕಾದ್ರೆ ನೀವು ಹೇಳ್ರಿ, ಏನಂತ? ವಸ್ತುತಃ ಅಂತರಹಿತ ಅಂತ ಹೇಳ್ರಿ. ಅಂದ್ರೆ ಏನರ್ಥ? ವಸ್ತುತಃ ಮಿತಿ ಇಲ್ಲ ಅಂತ ಹೇಳ್ರಿ. ಅದಕ್ಕೇನು ಮಾಡ್ತಾ ಇದ್ರೆ ಅಂತರಹಿತ ಅನ್ನೋದಕ್ಕೆ ವಸ್ತುತಃ ಭೇದ ಇಲ್ಲ ಅಂತ ಹೇಳ್ತಿದ್ದೆ. 2 ಕಡೆ ದೇಶತಃ ಅಂತರಹಿತ ಅಂದರೆ ದೇಶತಃ ಮಿತಿ ಇಲ್ಲ, ಕಾಲತಃ ಅಂತರಹಿತ ಅಂದರೆ ಕಾಲತಃ ಮಿತಿ ಇಲ್ಲ, ವಸ್ತುತಃ ಅಂತರ ಅಂದರೆ ವಸ್ತುತಃ ಮಿತಿ ಇಲ್ಲ ಅಂತ ಹೇಳ್ರಿ. ನೀವೇನು ಮಾಡ್ತಾ ಇದ್ದೀರಾ? ವಸ್ತುತಃ ಭೇದ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆದ್ದರಿಂದ ಆ ಅಂತ ಶಬ್ದ ಒಂದೇ ಬಾರಿ ಅದು ಪರಿಮಿತಿ ಅಂತನೂ ಅರ್ಥ ಕೊಡ್ತಾ ಇದೆ, ಹಾಗೆ ಭೇದ ಅಂತನೂ ಅರ್ಥ ಕೊಡುತ್ತೆ ಅಂತ ಹೇಳ್ತೀರಾ. ಅದು ಸರಿಯಲ್ಲ. ವಸ್ತುತಃ ಮಿತಿ ಇಲ್ಲ ಅಂದರೆ ಏನರ್ಥ? ಅವ್ರು ಹೇಳೋದು ವಸ್ತುತಃ ಮಿತಿ ಇಲ್ಲ ಅಂದರೆ ವಸ್ತುತಃ ಭೇದ ಇಲ್ಲ ಅಂತ ಹೇಳ್ತಾರೆ. ನಾವೇನು ಹೇಳ್ತೇವೆ ಇನ್ನು ಮುಂದೆ ಹೇಳ್ತಾರೆ. ನಾವು ವಸ್ತುತಃ ಅಂತ ಹೇಳೋದೇ ಇಲ್ಲ, ನಾವು ಗುಣತಃ ಮಿತಿ ಇಲ್ಲ ಅಂತ ಹೇಳೋದು. ವಸ್ತುತಃ ಮಿತಿ ಇಲ್ಲ ಅನ್ನೋದು ಗುಣತಃ ಮಿತಿ ಇಲ್ಲ ಅನ್ನೋದ್ರಲ್ಲೇ ಪರಿವಸನ ಆಗುತ್ತೆ. ಈ ವಸ್ತುವಿಗಿಂತ ಶ್ರೇಷ್ಠ ಅಂತ ಹೇಳ್ತೇವೆ. ಅಂದ್ರೇನರ್ಥ? ಈ ವಸ್ತುವಿಗಿಂತ ಶ್ರೇಷ್ಠ, ಅಥವಾ ಈ ವಸ್ತುವಿಗಿಂತ ಈ ವಸ್ತು ಶ್ರೇಷ್ಠ. ಯಾಕೆ ಅಂತಂದರೆ ಈ ವಸ್ತುವಿನಲ್ಲಿ ಏನು ಅಕ್ಷರಗಳಿದೆಯೋ ಅದರ ಜ್ಞಾನವನ್ನು ಮಾತ್ರ ತಂದುಕೊಡುತ್ತೆ. ಈ ವಸ್ತುವಿನಲ್ಲಿ ನೀವು ಏನೇನು ಸರ್ಚ್ ಮಾಡ್ತೀವೋ ಎಲ್ಲ ತಿಳಿಸ್ಕೊಡ್ತೀವಿ. ಅಂದ್ರೆ ಏನರ್ಥ? ಈ ವಸ್ತುವಿಗಿಂತ ಈ ವಸ್ತು ಶ್ರೇಷ್ಠ ಅಂದ್ರೆ ಏನರ್ಥ? ಭೇದ ಇದೆ ಅಷ್ಟೇ ಅಲ್ಲ,
ಇಲ್ಲಿರುವ ಗುಣಕ್ಕಿಂತ ಹೆಚ್ಚಿನ ಗುಣ ಇಲ್ಲಿದೆ. ಅರ್ಥ ಆಯ್ತಾ? ಆದ್ದರಿಂದ ನಮ್ಮತ ಪ್ರಕಾರ ವಸ್ತುತಃ ಅಂತರಹಿತ. ವಸ್ತುತಃ ಮಿತಿ ಇಲ್ಲ ಅಂದ್ರೆ ಏನರ್ಥ? ಅದು ಗುಣತಃ ಅನಂತ್ಯವನ್ನು ಹೊಂದಿದೆ ಅನ್ನೋದ್ರಲ್ಲೇ ಪರ್ಯವಸಾನ ಆಗುತ್ತೆ. ನಮ್ಮ ಸಿದ್ಧಾಂತ ಅದನ್ನು ಮುಂದೆ ಹೇಳ್ತಾರೆ. ಅವ್ರು ಮಾತ್ರ ವಸ್ತುತಃ ಅಂತರಹಿತ ಅಂದರೆ ಅಂತ ಶಬ್ದಕ್ಕೆ ಮಿತಿ ಅಂತ ಅರ್ಥ ಹೇಳೋದೇ ಇಲ್ಲ. ಅಂತ ಶಬ್ದಕ್ಕೆ ಮಿತಿ ಅಂತ ಎರಡು ಕಡೆಯಲ್ಲಿ ಹೇಳಿದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಹೇಳ್ತಾರೆ, ಭೇದ ಅಂತ. ಅದು ಸರಿಯಲ್ಲ. ಹಾಗಲ್ಲ. ಆ ಪದಾರ್ಥಕ್ಕಿಂತ ಈ ಪದಾರ್ಥ ಅದು ಉತ್ತಮ ಅಂತ ಹೇಳ್ತೀರ. ಈ ಪದಾರ್ಥದ ಮಿತಿ ಈ ಪದಾರ್ಥದಲ್ಲಿ ಇಲ್ಲ. ಈ ಪದಾರ್ಥಕ್ಕಿಂತ ಅತಿಯಾದ ಮಿತಿ ಇದೆ ಅಂತ ಹೇಳಿ, ಪರಿಮಿತಿ ಇದೆ ಅಂತ ಹೇಳ್ತೇವೆ. ಏನರ್ಥ ಅದಕ್ಕೆ? ಈ ಪದಾರ್ಥದ ಮಿತಿ ಇಷ್ಟೇ, ಇದರ ಲಿಮಿಟ್ ಅಂತ ಹೇಳ್ತೀರ ನೀವು. ಆ ಲಿಮಿಟ್ ಅಂದ್ರೆ ಏನು? ಕೆಪಾಸಿಟಿ ಅಂತ ಅರ್ಥ ಅಲ್ವಾ? ಆ ಕೆಪಾಸಿಟಿ ಅಂದ್ರೆ ಏನದು? ಕ್ವಾಲಿಟಿ. ಹೌದಾ ಅಲ್ವೋ? ಯೋಚನೆ ಮಾಡ್ರಿ ಆಯ್ತಾ? ಏನಿದೆಯಲ್ಲ, ಒಂದು ಸಣ್ಣ ಬಲ್ಪ್ ಇದೆ, ಅದೊಂದು ವಸ್ತು, ಅದು ಪ್ರಕಾಶ ಕೊಡ್ತಾ ಇದೆ. ಆ ಪ್ರಕಾಶ ಏನದು? ಲಿಮಿಟ್ಟು ಅಲ್ವಾ? ಆ ಲಿಮಿಟ್ ಅನ್ನೋದೇನದು? ಅದ್ರ ಕೆಪಾಸಿಟಿ. ಆ ಕೆಪಾಸಿಟಿ ಅನ್ನೋದೇನದು? ಕ್ವಾಲಿಟಿ. ಹೌದಲ್ವೋ? ಅದೇನೆ 1000 ವಾಟ್ಸ್ ಇದೆ, ಅದಕ್ಕೆ ಹೇಳ್ತೀರಾ ಅದರದ್ದು ಏನು? ಹೆಚ್ಚು ಬೆಳಕು ಕೊಡ್ತು. ಆ ಹೆಚ್ಚು ಬೆಳಕು ಕೊಡೋದೇನು? ಅದರ ಲಿಮಿಟ್ ಅದು. ಅದಕ್ಕಿಂತ ಇನ್ನೂ ಜಾಸ್ತಿ ಕೊಡೋದಿದೆ, ಅದರ ಲಿಮಿಟ್ಟು. ಅದರ ಲಿಮಿಟ್ ಅನ್ನೋದೇನರ್ಥ? ಅದು ಅದ್ರ ಕೆಪಾಸಿಟಿ. ಅದ್ರ ಕೆಪಾಸಿಟಿ ಅನ್ನೋದೇನದು? ಹಾಗಾದ್ರೆ ನೀವೇನು ಲಿಮಿಟ್ ಅಂತ ಹೇಳ್ತೀರಲ್ಲ, ಅದು ಕ್ವಾಲಿಟಿಯಲ್ಲೇ ಪರ್ಯವಸಾನ ಆಗೋದು. ಸಣ್ಣ ಬಲ್ಪು ದೊಡ್ಡ ಬಲ್ಪು ಅಂತ ಹೇಳ್ತೀರ. ಸಣ್ಣ ಬಲ್ಪು ದೊಡ್ಡ ಬಲ್ಪು ಅಂದರೆ ಅದನ್ನು ನೀವು ಸಣ್ಣದು ದೊಡ್ಡದು ಅಂತ ಆಕಾರದಲ್ಲಿಯೂ ಹೌದು, ಅದರ ಜೊತೆಯಲ್ಲಿ ನೀವು ಗಮನಿಸೋದು ಯಾಕೆ? ಅದರಲ್ಲಿರ್ತಕ್ಕಂತಹ ಕೆಪಾಸಿಟಿ ಮೀನ್ಸ್ ಕ್ವಾಲಿಟಿ. ಅಲ್ಪ ಪ್ರಕಾಶಕತ್ವ, ಮಹಾಪ್ರಕಾಶಕತ್ವ. ಅಭೇದ ಯಾರು ಹೇಳೋದು? ನಾವು ಹೇಳ್ತೇವೆ ಅಷ್ಟು, ಅವ್ರು ಹೇಳೋದು. ಗುಣವೇ ಇಲ್ಲ ಅಂತ ಹೇಳಿದವರು ಅವ್ರ ಗುಣ ಅಭೇದವನ್ನೆಲ್ಲಿ ಹೇಳ್ತಾರೆ? ಪರಮಾತ್ಮನಿಗೆ ನಿರ್ಗುಣ ಅಂತ ಒಪ್ಪಿದ ಮೇಲೆ ಗುಣ ಇದೆ, ಆ ಗುಣಗಳಿಂದ ಪರಮಾತ್ಮ ಅಭಿನ್ನ, ಅದನ್ನೇ ಒಪ್ಪದೇ ಇಲ್ಲ. ಯಾರಿಗೆ? ಏನ್ ಜನ್ಮ? ಹಾ, ಹೌದು ಹೌದು. ಈ ಅಲ್ಪವಾದಂತಹ ಬಲ್ಪಿನಿಂದ ಬಂದಂಥ ಬೆಳಕು ಅದು ನಿಮಗೆ ಸ್ವಲ್ಪವನ್ನು ಮಾತ್ರ ತಿಳಿಸ್ಕೊಡುತ್ತೆ. ಆಯ್ತಾ? ಇಲ್ಲಿ 0 ಕ್ಯಾಂಡಲ್ ಹಾಕಿದ್ದಾರೆ ಅಂತ ಇಟ್ಕೊಳ್ರಿ. ಹೌದು ಅಂದೆ. ನಮ್ಮಲ್ಲಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ನಮ್ಮ ಸಿದ್ಧಾಂತದಲ್ಲಿ ಎಲ್ಲ ಧರ್ಮಗಳು ಅವರಲ್ಲಿ ಹೇಳ್ತಾರೆ, ತಾರ್ಕಿಕರು, ಘಟದಲ್ಲಿರುವ ಘಟತ್ವ, ಎಲ್ಲ ಘಟದಲ್ಲಿರುವ ಘಟತ್ವ ಒಂದೇ ಅಂತ. ಸಣ್ಣ ಘಟದಲ್ಲಿರುವ ಘಟತ್ವವು ಒಂದೇ, ದೊಡ್ಡದಾದ ಘಟದಲ್ಲಿರುವ ಘಟತ್ವವು ಒಂದೇ. ಆಗುತ್ತಾ? ಹಾಗೇನೆ. ಹಾಗೆ ಪ್ರತಿಯೊಂದು ಧರ್ಮವೂ ಕೂಡ ಬೇರೆ. ಅದು ನಮ್ಮ ಸಿದ್ಧಾಂತ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ, ಅದು ನಮ್ಮ ಸಿದ್ಧಾಂತ. ಪದಾರ್ಥಗಳು ಬೇರೆ ಬೇರೆ, ಪದಾರ್ಥಗಳಲ್ಲಿರುವಂತಹ ಧರ್ಮಗಳು ಬೇರೆ ಬೇರೆ. ಅವರು ಪದಾರ್ಥಗಳನ್ನು ಬೇರೆ ಅಂತಾರೆ ತಾರ್ಕಿಕರು, ಘಟಗಳೆಲ್ಲ ಬೇರೆ, ಪುಸ್ತಕಗಳೆಲ್ಲ ಬೇರೆ. ಆದರೆ ಪುಸ್ತಕದಲ್ಲಿರುವ ಪುಸ್ತಕತ್ವ ಒಂದೇ. ಅದನ್ನು ಜಾತಿ ಅಂತ ಹೇಳ್ತಾರೆ ಅವರು. ಪುಸ್ತಕದ ಅನ್ನೋದು ಜಾತಿ. ಜಾತಿ ಲಕ್ಷಣ ಏನು ಅಂತಂದರೆ ನಿತ್ಯಂ ಅನೇಕಾನುಗತಂ ಏಕಂ. ನಿತ್ಯಂ ಏಕಂ ಅನೇಕಾನುಗತಂ. ಅದು ನಿತ್ಯ. ಪುಸ್ತಕ ನಾಶ ಆದರೂ ಕೂಡ ಪುಸ್ತಕತ್ವ ನಾಶ ಆಗಲ್ಲ. ಅವರು ತಾರ್ಕಿಕರು ಒಂದೇ, ಎಲ್ಲದರಲ್ಲಿದೆ. ಹೀಗೆ ನಿತ್ಯಂ ಏಕಂ ಅನೇಕಾನುಗತಂ ಅಂತ ಅವರು ಜಾತಿ ಲಕ್ಷಣ ಹೇಳ್ತಾರೆ. ಇಲ್ಲ ಅಂತ, ಆಗಲ್ಲ ಅಂತ. ಆ ಜಾತಿಯ ಅದು ನಿತ್ಯ. ಅದು ಎಲ್ಲ ನಾಶ ಆದರೂ ನಾಶ ಆಗಲ್ಲ. ಅದಿರುತ್ತದು. ಎಲ್ಲಿರುತ್ತೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ. ಯಾಕೆ ಅಂತಂದ್ರೆ ಯಾವಾಗಲೂ ಧರ್ಮ ಧರ್ಮ್ಯಾಶ್ರಿತ. ನಿತ್ಯ ಅಂತ ಹೇಳಿಬಿಟ್ರೆ ಆವಾಗ ಘಟ ಎಲ್ಲ ನಾಶ ಆಯಿತು,
ಎಲ್ಲಿರಬೇಕು ಘಟತ್ವ? ಘಟತ್ವ ಧರ್ಮಿ, ಘಟತ್ವ ಧರ್ಮ, ಘಟತ್ವ ಧರ್ಮ. ಆ ಧರ್ಮವು ಧರ್ಮ್ಯಾಶ್ರಿತ, ಧರ್ಮಿಯನ್ನು ಅವಲಂಬಿಸಿದೆ. ಧರ್ಮಿ ಇದ್ರೆ ಘಟತ್ವ ಧರ್ಮ ಇರ್ಲಿಕ್ಕೆ ಸಾಧ್ಯ. ಆದರೆ ಪ್ರಳಯ ಕಾಲದಲ್ಲಿ ಎಲ್ಲ ಘಟನಾಶ ಆಯ್ತು, ಘಟತ್ವ ಎಲ್ಲಿದೆ? ಅವ್ರು ನಿತ್ಯ ಅಂತ ಹೇಳ್ತಾರ. ಬೇಡ, ಇನ್ನೊಂದು ಘಟ ಇದೆಯಲ್ಲ. ಹಾ ನಿತ್ಯ ಅಂತ ಘಟತ್ವ ಇದೆ. ನಿತ್ಯ ಅಂದ್ಮೇಲೆ ಏನರ್ಥ? ನಿತ್ಯ ಅಂದ್ರೆ ನಾಶ ಇಲ್ಲ ಅಂತ ಅರ್ಥ. ಧರ್ಮಿ ಇಲ್ಲ, ಧರ್ಮ ಇದೆ. ಅದಿದೆ. ಮಣ್ಣಿರ್ಲಿ, ಘಟ ಇದೆಯಾ? ಘಟ ಇರೋದು ಮೃತ್ವನೋ ಘಟತ್ವನೋ? ಎರಡು ಧರ್ಮ. ಮಣ್ಣಿನಲ್ಲಿ ಘಟತ್ವ ಇದೆ, ಮೃತ್ವ ಇದೆ. ಆ ಮೃತ್ವ ಧರ್ಮ ಬೇರೆ, ಘಟತ್ವ ಧರ್ಮ ಬೇರೆ ಅಲ್ವಾ? ಆ ಮಡಿಕೆ ಆಗಕ್ಕಿಂತ ಮೊದಲು ಮಣ್ಣಿನಲ್ಲಿ ಮೃತ್ವ ಇತ್ತು, ಘಟತ್ವ ಇರಲಿಲ್ಲ. ಮಣ್ಣಿನಲ್ಲಿ ಮೃತ್ವ ಇತ್ತು, ಘಟ ಆದಮೇಲೆ ಅದರಲ್ಲಿ ಘಟತ್ವ ಬಂತು. ಘಟತ್ವ ಬಂತು, ಘಟತ್ವ ಹುಟ್ಟಲಿಲ್ಲ. ಘಟತ್ವ ನಿತ್ಯ, ಅದು ಹುಟ್ಟು ಸಾವುಗಳಿಲ್ಲ. ಇದ್ದದ್ದು ಅಲ್ಲಿ ಬಂದು ಸೇರ್ಕೋತು. ಮೃತ್ತಿನಲ್ಲಿರುವ ಮೃತ್ವ ಧರ್ಮ ಅದು ನಿತ್ಯವೇ. ಯಾವ ಜಾತಿ ಅಂತ ಹೇಳ್ತೀರೋ ಅದೆಲ್ಲ ನಿತ್ಯವೇ. ತಾರ್ಕಿಕ ಧರ್ಮಿ ನಾಶ ಆದ್ರೂ ಧರ್ಮ ನಾಶ ಆಗಲ್ಲ. ಇಲ್ಲ, ವಿಕಾರಕ್ಕಿಂತ ಮೊದಲು ಅದು ಮೃತೆ, ಘಟ ಅಲ್ವೇ ಅಲ್ಲ. ಅದು ಮಣ್ಣು ಮಡಿಕೆಯಾಗಿ ಉತ್ಪತ್ತಿ ಆಯಿತು ಅಂತಂದ್ರೆ ಅವಾಗ ಅದು ಘಟವೇ, ಅದು ಮಣ್ಣಲ್ಲ. ಅದು ಅಲ್ಲಿ ಮೃತ್ವ ಧರ್ಮ ಇದೆ, ಅದನ್ನು ಮಣ್ಣು ಅಂತ ಕರೆಯಲ್ಲ. ಅದು ಮಣ್ಣಲ್ಲ. ಆ ಘಟದಲ್ಲಿ ಮೃತ್ವ ಎಂಬತಕ್ಕಂಥದ್ದು ಇದೆ. ಯಾಕದು ಮೃಣ್ಮಯ, ಆದ್ರಿಂದ ಮಣ್ಣಿನಿಂದ ನಿರ್ಮಾಣಗೊಂಡಿದೆ. ಅದನ್ನ ನೂಲಿರುತ್ತೆ, ಅದರ ನೂಲು ಅಂತ ಕರೆಯಲ್ಲ ನೀವು, ಬಟ್ಟೆ ಅಂತಾನೆ ಕರೆಯೋದು. ಇದನ್ನ ನೂಲು ಅಂತ ಯಾರಾದ್ರೂ ಕರೀತಾರ? ಇಲ್ಲ. ನೂಲು ಒಣ ಹಾಕು ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ. ಇದು ನೂಲಿನಿಂದ ಆದಂತ ಬಟ್ಟೆ ಇದೆ. ಅಂದ್ರೆ ನೂಲು ಬೇರೆ, ಬಟ್ಟೆ ಬೇರೆ. ಹೌದು, ಅದು ಮೃತ ಆಗ್ಬಹುದು. ಮೃತ್ಯ ಆಗ್ಬೇಕು ಅಂತಿಲ್ಲ, ಮೃತ್ಯ ಆಗ್ಬೇಕು ಅಂತಿಲ್ಲ, ಬೇರೆಯೂ ಆಗ್ಬೋದು. ಭಸ್ಮ ಮಾಡಿದ್ರಿ, ಭಸ್ಮ ಆಯ್ತು, ಭಸ್ಮ ಆಯ್ತು. ಮರ್ತಿಲ್ಲ, ಮೃತ ಅದು ಏನು ಬೂದಿ ರೂಪ ಪಡ್ಕೊಳ್ತು. ಆ ಬೂದಿಯನ್ನು ನೀವು ಮಣ್ಣು ಅಂತ ಹೇಳ್ತೀರಾ? ವಾಸ್ತವಿಕವಾಗಿ ಶಾಸ್ತ್ರ ರೀತಿಯಲ್ಲಿ ಅದೆಲ್ಲ ಪೃಥ್ವಿಯೇ, ಅದರಿಂದ ಅದರಲ್ಲಿ ಪೃಥ್ವಿತ್ವ ಇದೆ ಅಂತಾನೆ ಹೇಳಬೇಕು. ಆದರೆ ನೀವು ಏನು ಹೇಳ್ತಾ ಇರ್ತೀರಾ? ಬೂದಿ ಮಣ್ಣು ಹೇಳ್ತೀರಾ ನೀವು. ಪಾತ್ರೆಯನ್ನು ಬೆಳ್ಳಿ ಪಾತ್ರೆ ಬೂದಿ ಹಾಕಿ ತೊಳಿರಿ, ತಾಮ್ರ ಪಾತ್ರೆ ಮಣ್ಣು ಹಾಕಿ ತೊಳಿರಿ ಅಂತೀರ. ಹಾಗಾದ್ರೆ ಬೆಳ್ಳಿ ಪಾತ್ರೆಯನ್ನು ಬೂದಿ ಹಾಕಿ ತೊಳಿರಿ, ಮಣ್ಣು ಹಾಕಿ ತೊಳಿರಿ ಅಂತ ಅರ್ಥನಾ? ಅಲ್ಲ, ಮಣ್ಣು ಬೇರೆ ಬೂದಿ ಬೇರೆ. ಮಾಡ್ಲಿಕ್ಕೆ ಬರಲ್ಲ ಅವ್ರ ಮತ ಪ್ರಕಾರ. ಹೌದು, ನಿತ್ಯ. ಹೌದು. ದ್ವಿಜಿಹ್ವಃ. ಜಿಹ್ವಾ ಅಸ್ಯ ಅಸ್ತಿ ಇತಿ ಜಿಹ್ವಃ. ದ್ವೇ ಜಿಹ್ವೇ ಅಸ್ಯ ಅಸ್ತಿ ಇತಿ ದ್ವಿಜಿಹ್ವಃ, ನ ದ್ವಿಜಿಹ್ವಃ. ಹಾವು ಅದು ಯಾವುದಕ್ಕಿದೆ? ಹಾವಿಗಿದೆ. ಅಂದರೆ ದ್ವೇ ಜಿಹ್ವೆ ಯಸ್ಯ ನಾಗಸ್ಯ ಅತಃ ದ್ವಿಜಿಹ್ವಃ ನಾಗಃ. ಪ್ರಕೃತದಲ್ಲಿ ಈ ಶಬ್ದಕ್ಕೆ ಎರಡು ನಾಲಿಗೆ ಇಲ್ಲ, ಎರಡು ನಾಲಿಗೆ ಉಳ್ಳದ್ದಲ್ಲ. ದ್ವಿಜಿಹ್ವಃ ನ ಅಂತ. ಎರಡು ನಾಲಿಗೆ ಉಳ್ಳದ್ದು ದ್ವಿಜಿಹ್ವಃ, ನ ಅಲ್ಲ. ಎರಡು ನಾಲಿಗೆ ಉಳ್ಳದ್ದು ಯಾವುದು ಅಂತ ಕೇಳಿದ್ರೆ ಇದು ಸರ್ಪ. ಕುತಃ ನ ಭಕ್ತಿ ಇತ್ಯತಃ. ಯಾಕೆ ಅಂತಃಶಬ್ದ ಪರಿಮಿತಿ ಮತ್ತು ಭೇದ ಎರಡು ಅರ್ಥವನ್ನು ಹೇಳಬಾರ್ದು ಏಕಕಾಲದಲ್ಲಿ?
ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ನಹಿ ಶಬ್ದ ಅಸೌ ದ್ವಿಜಿಹ್ವ. ಅಸೌ ಅಂದರೆ ಯಾವುದು? ಅನಂತ ಶಬ್ದ ಅಂತ. ದ್ವಿಜಿಹ್ವ ದ್ವೇ ಜಿಹ್ವೆ ಯಸ್ಯ ಇತಿ ವ್ಯುತ್ಪತ್ಯ ದ್ವಿಜಿಹ್ವ ನಹಿ. ಎರಡು ನಾಲಿಗೆ ಉಳ್ಳದ್ದು ಅಲ್ಲ. ದ್ವೇ ಜಿಹ್ವೆ ಎರಡು ನಾಲಿಗೆ. ಯಸ್ಯ ಯಾವುದಕ್ಕೆ ಇದೆಯೋ ಅದು ದ್ವಿಜಿಹ್ವ, ಎರಡು ನಾಲಿಗೆ ಉಳ್ಳದ್ದು. ನಹಿ ಅಲ್ಲ. ಏಕದಾ ಏಕಮೇವ ಅರ್ಥಂ ಶಬ್ದ ವಕ್ತಿ ಇತಿ ತಾವತ್ ಸ್ವಭಾವ ಅಂತ. ಒಂದು ಶಬ್ದ ಒಂದು ಬಾರಿ ಒಂದೇ ಅರ್ಥವನ್ನು ಹೇಳುತ್ತೆ ಅನ್ನೋದು ಶಬ್ದ ಸ್ವಭಾವ. ಒಂದು ಶಬ್ದ ಒಂದು ಬಾರಿ ಒಂದೇ ಅರ್ಥವನ್ನು ಹೇಳುತ್ತೆ ಎಂಬತಕ್ಕಂಥದ್ದು ಅದರ ಸ್ವಭಾವ. ತಥಾಚ ಸ್ಥಳದ್ವಯೇ ಎರಡು ಕಡೆಯಲ್ಲಿ, ಎಲ್ಲಿ ದೇಶತಃ ಅಂತ ಇಲ್ಲ, ಕಾಲತಃ ಅಂತ ಇಲ್ಲ ಎಂಬತಕ್ಕಂಥ ಎರಡು ಕಡೆಯಲ್ಲಿ ಏನಾಗ್ತಾ ಇದೆ? ಪರಿಚ್ಛೇದಾಖ್ಯಂ ಅರ್ಥಂ ಅಂತಶಬ್ದೇನ ವದನ್. ಪರಿಮಿತಿ ಅನಂತ ಎಂಬತಕ್ಕಂಥ ಶಬ್ದಕ್ಕೆ ದೇಶತಃ ಅಂತರಹಿತ, ಕಾಲತಃ ಅಂತರಹಿತ ಅಂತ ಅರ್ಥ ಹೇಳಿದಾಗ ಅಲ್ಲಿ ಅಂತ ಶಬ್ದಕ್ಕೆ ಏನರ್ಥ ಹೇಳಿರೋದು? ಸ್ಥಳದ್ವಯೇ ಪರಿಚ್ಛೇದಾಖ್ಯಂ ಅರ್ಥಂ, ಪರಿಮಿತಿ ಎಂಬತಕ್ಕಂಥ ಅರ್ಥವನ್ನು ಹೇಳಿದ್ದಾರೆ. ಅದೇ ಆಗಲೇನೆ ತದೈವ ಅನ್ಯತ್ರ ವಸ್ತುತಃ ಅಂತರಹಿತ ಎಂಬಲ್ಲಿ ಆಗಬೇಕಾದ್ರೆ ಅವಾಗ ಭೇದ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಯಾವಾಗ? ಜಿಹ್ವಾದ್ವಯವತ್ವೆ, ಎರಡು ನಾಲಿಗೆ ಇದೆ ಅಂತಾಗಿದ್ದರೆ ಅವಾಗ ಅದು ಎರಡು ಅರ್ಥವನ್ನು ಹೇಳ್ಬೋದಾಗಿತ್ತು. ಅನ್ಯಥಾ ನ ಇತಿ ವಿನೋದೋಕ್ತಿ ಯಂ ಅಂತ ಈ ರೀತಿಯಲ್ಲಿ ಅಪಹಾಸ್ಯ ಮಾಡಿರೋದು. ಅವರಿಗೆ ಒಂದು ಶಬ್ದ ಒಂದು ಅರ್ಥವನ್ನು ಹೇಳ್ಬೋದು, ಎರಡು ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿನೋದ ಮಾಡಿ ಹೇಳಿರೋದು. ನಾನು ಸಖತ್ ಪ್ರಯುಕ್ತ ಏವ ಶಬ್ದ ಪ್ರಾಕ್ ಪರಿಚ್ಛೇದಂ ಉಕ್ತ ಅನಂತರಂ ಭೇದಂಚ ಸಯೇವ ವದತು ಕೋ ದೋಷ ಇತ್ಯತಃ. ಅದಕ್ಕೆ ಹೇಳ್ತಾರೆ, ಅಂತ ಎಂಬತಕ್ಕಂಥ ಶಬ್ದ ಕಾಲತಃ ಅಂತ ದೇಶತಃ ಅಂತ ಎಂಬಲ್ಲಿ ಕಾಲತಃ ಪರಿಮಿತಿ ದೇಶತಃ ಪರಿಮಿತಿ ಅಂತ ಒಂದರ್ಥ ಹೇಳಿ, ಅದೇ ಅಂತ ಶಬ್ದ ವಸ್ತುತಃ ಅಂತರಾಹಿತ್ಯ ಅಂತ ಹೇಳಬೇಕಾದ್ರೆ ಭೇದ ಎಂಬತಕ್ಕಂಥ ಅರ್ಥವನ್ನು ಆಮೇಲೆ ಹೇಳಿ. ಮೊದಲು ಅಂತ ಶಬ್ದ ಪರಿಮಿತಿ ಎಂಬ ಅರ್ಥನ ಹೇಳಿ, ಆಮೇಲೆ ಅಂತ ಶಬ್ದ ಭೇದ ಅಂತ ಅರ್ಥ ಹೇಳಿ. ಈ ರೀತಿಯಾಗಿ ಹೇಳೋಣ, ಏಕಕಾಲದಲ್ಲಿ ಬೇಡ, ಒಂದಾದ್ಮೇಲೆ ಇನ್ನೊಂದು ಅರ್ಥವನ್ನು ಹೇಳಿ ಅಂತಂದರೆ ನಾನು ಸಖತ್ ಪ್ರಯುಕ್ತ ಏವ ಶಬ್ದ, ಸಖತ್ ಪ್ರಯುಕ್ತ ಏವ ಶಬ್ದ ಒಂದೇ ಬಾರಿ ಪ್ರಯೋಗ ಮಾಡಿತ್ತು. ಸಖತ್ ಪ್ರಯುಕ್ತ ಅಂದರೆ ಸಕೃತ್ ಅಂದರೆ ಒಂದು ಬಾರಿ, ಒಂದೇ ಬಾರಿ ಪ್ರಯೋಗ ಮಾಡಿರೋದು. ಅಂಥ ಶಬ್ದ ಅದೇನು ಮಾಡುತ್ತೆ? ಮೊದಲು ಪರಿಚ್ಛೇದಂ ಉಕ್ತ, ಪರಿಚ್ಛೇದ ಪರಿಮಿತಿ ಎಂಬತಕ್ಕಂಥ ಅರ್ಥವನ್ನು ಹೇಳುತ್ತೆ. ಆಮೇಲೆ ಅನಂತರಂ ಭೇದಂಚ, ಅನಂತರದಲ್ಲಿ ಭೇದ ಎಂತ ಒಂದೇ ಬಾರಿ ಬೇಡ, ಒಂದರ್ಥವನ್ನು ಹೇಳಿ ಇನ್ನೊಂದು ಅರ್ಥವನ್ನು ಹೇಳುತ್ತೆ ಅಂತ ಅರ್ಥ ಮಾಡೋಣ ಅಂತಂದರೆ ಅದಕ್ಕೆ ಹೇಳ್ತಾರೆ ನಾಪಿ ವಿರಮ್ಯ ವ್ಯಾಪೃತಿ ತಸ್ಯ ಅಂತ. ವಿರಮ್ಯ ಅಂದರೆ ಏಕಾರ್ಥಕಥನಂ ಸಮಾಪ್ಯ ವ್ಯಾಪೃತಿ ತದನಂತರಂ ಅರ್ಥಾಂತರ ಕಥನ ವ್ಯಾಪಾರ ಇತ್ಯರ್ಥ. ವಿರಮ್ಯ ವ್ಯಾಪಾರ ಅಂತಂದರೆ ಒಂದು ಅರ್ಥವನ್ನು ಹೇಳೋದು, ಅದು ಮುಗಿಸಿದ ಮೇಲೆ ಇನ್ನೊಂದು ಅರ್ಥವನ್ನು ಹೇಳಬೇಕೆ ಎಂಬತಕ್ಕಂಥದ್ದು ಅದು ಶಬ್ದದಲ್ಲಿ ಇಲ್ಲ, ಕರ್ಣಗಳಲ್ಲಿ ಇಲ್ಲ. ಅದು ಹೇಳುತ್ತೆ ಅಷ್ಟೊತ್ತಿಗೆ ತಾನು ಇರಬೇಕಲ್ಲ, ಶಬ್ದ ಇರಬೇಕಲ್ಲ. ಶಬ್ದ ಇದ್ರೆ ಆವಾಗ ಒಂದು ಅರ್ಥ ತಿಳಿಸ್ತೋ, ಶಬ್ದ ಇದೆ ಇನ್ನೊಂದು ಅರ್ಥ ತಿಳಿಸ್ತು ಅಂತ ಹೇಳ್ಬೋದು. ಯಾವಾಗ ಒಂದು ಅರ್ಥ ತಿಳಿಸ್ತೋ ಆವಾಗ ಶಬ್ದವೇ ನಾಶ ಆಗೋಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ತ್ರಿಕ್ಷಣಾವಸ್ಥಾಯಿನಃ ಶಬ್ದಸ್ಯ ತದಯೋಗಾದಿತಿ ಭಾವ ಅಂತ. ಮೂರೇ ಕ್ಷಣದಲ್ಲಿರ್ತಕ್ಕಂಥದ್ದು ಶಬ್ದ. ಆದ್ದರಿಂದಾಗಿ ಅದು ಅರ್ಥ ಪ್ರತೀತಿಯನ್ನು ಉಂಟು ಮಾಡ್ತು. ಒಂದು ಅರ್ಥವನ್ನು ತಿಳಿಸ್ಕೊಡ್ತು ಅಂತಂದರೆ ನಾಶವಾಗಿ ಹೋಗುತ್ತೆ. ಮತ್ತು ಇನ್ನೊಂದು ಅರ್ಥವನ್ನು ತಿಳಿಸೋಕೆ ತಾನೇ ಇಲ್ಲ, ತಾನಿದ್ರೆ ತಾನೇ ಇನ್ನೊಂದು ಅರ್ಥವನ್ನು ತಿಳಿಸ್ಕೊಡ್ಬೇಕು. ಒಂದು ಶಬ್ದ ಮೂರು ಕ್ಷಣದಲ್ಲಿ ಇರತಕ್ಕಂಥ, ಆದ್ದರಿಂದಾಗಿ ಅದು ಇನ್ನೊಂದು ಅರ್ಥವನ್ನು ತಿಳಿಸ್ಕೊಡ್ಬೇಕು ಅಂತಾದರೆ 4 ಕ್ಷಣ ಇರಬೇಕಾಗಿತ್ತು. ಆದರೆ ಯಾವ ಶಬ್ದವೂ 4 ಕ್ಷಣ ಇಲ್ಲ, ಅದರಿಂದಾಗಿ ಅದು ಇನ್ನೊಂದು ಅರ್ಥವನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ.
ಹೌದು, ಹಾಗೇನೆ 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 ಕ್ರಮ, ಅದು ಕ್ರಮ. ಶಬ್ದಗಳು ಅದು ನಿಮ್ಮ ಬುದ್ಧಿಯಲ್ಲಿ ಒಂದು ಸಂಸ್ಕಾರ ಬರುತ್ತೆ, ಅದರಿಂದ ಆಮೇಲೆ ನಾರಾಯಣ ಎಂಬತಕ್ಕಂಥ ಒಂದು ಜ್ಞಾನ ಬರುತ್ತೆ. ಅದನ್ನು ಸಮೂಹಾಲಂಬನ ಜ್ಞಾನ ಆ ರೀತಿಯಲ್ಲಿ. ಹೌದು ಹೌದು ಆಯ್ತು. ಅದರಿಂದ ಒಂದು ನಿಮಗೆ ಸಂಸ್ಕಾರ ಬಂದಿರುತ್ತೆ, ಆಮೇಲೆ ನಾರಾಯಣ ಎಂಬತಕ್ಕಂಥ ಎಲ್ಲದೂ ಒಟ್ಟಿಗೆ ಬರುತ್ತೆ. ಹೌದು, ಅದರಿಂದೇನಾಯ್ತು? ಹಾ ಹೌದು, ಅದರಿಂದ ಅದು ಹೇಳ್ತಾ ಇಲ್ಲ, ಶಬ್ದ ಇರೋದು ಅಂತ ಹೇಳ್ತಾ ಇರೋದು. ಅನ್ನ ಅಂತ ಶಬ್ದ ಹೇಳಿದ್ರೆ ಅದು ಎಷ್ಟು ಕಾಲ ಇರುತ್ತೆ? ಅಷ್ಟೇ ಇರುತ್ತೆ. ಅನ್ನ ಎಷ್ಟೊತ್ತು ಬೇಕಾದ್ರೆ ಇರ್ಬೋದು. ಇಲ್ಲ, ಅವ್ರು ಹೇಳಿದ್ದೇನು? ಹಿಂದೆ ಮಾಡಿದ ಅನ್ನವನ್ನು ಕೊಡಬಾರ್ದು, ಮುಂದೆ ಮಾಡಿದ ಅನ್ನವನ್ನು ಕೊಡಬಾರ್ದು. ಅನ್ನ ಶಬ್ದದಿಂದ ತಿಳಿದು ಬರುವ ಅರ್ಥ ಅಂತಲ್ಲ ಅವ್ರು ಹೇಳಿದ್ದು, ವಸ್ತುವನ್ನು ಹೇಳಿದ್ದವ್ರು. ಅದು ಹಿಂದೆ ಮಾಡಿದ್ದಾಗಬಾರ್ದು, ಮುಂದೆ ಮಾಡಿದ್ದಾಗಬಾರ್ದು ಅಂತ ಹೇಳಿದ್ದು. ಅದು 3 ಕ್ಷಣ ಇರೋದಲ್ಲ. ಅದು ಆ ಶಬ್ದದಿಂದ ರಾಮನಿಗೆ ಜ್ಞಾನ ಬಂತಲ್ಲ, ರಾಮನಿಗೆ ದೂರ್ವಾಸರ ಬಾಯಿಂದ ಉಚ್ಚರಿತವಾದ ಶಬ್ದದ ಅರ್ಥ ಅದೆಷ್ಟು ಕಾಲ ಇರುತ್ತೆ? ಅದು ಅರ್ಥ ಜ್ಞಾನ, ಅರ್ಥ ಅಲ್ಲ. ಅರ್ಥ ಬೇರೆ, ಆ ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಜ್ಞಾನ. ಆಯ್ತಾ? ಆ ಜ್ಞಾನಕ್ಕೆ ವಿಷಯವಾದದ್ದು ಅರ್ಥ. ಈ ಶಬ್ದವು ಅರ್ಥ ಪ್ರತೀತಿಯನ್ನು ತಿಳಿಸ್ಕೊಡುತ್ತೆ. ಅರ್ಥ ಪ್ರತೀತಿಯನ್ನು ತಂದುಕೊಡ್ಬೇಕು ಅಂದರೆ ಆ ಶಬ್ದ ಇರಬೇಕು. ಆ ಶಬ್ದ ಎಷ್ಟು ಕಾಲ ಇರುತ್ತೆ? 3 ಕ್ಷಣ ಇರುತ್ತೆ. ಒಂದು ಅರ್ಥ ತಿಳಿಸ್ಕೊಡ್ತು ಅಂದರೆ ಹೊರಟೋಯ್ತು, ಮತ್ತಿಲ್ಲ ಇನ್ನೊಂದು ಅರ್ಥ ತಿಳಿಸ್ಕೊಳ್ಳಿ. ಶ್ರೀಕೃಷ್ಣ ಅರ್ಪಣ. 2:15